ವೀಕ್ಷಕರೇ, ರಾವಣ ಇರೋ ಸಾಮ್ರಾಜ್ಯ ನೋಡ್ಕೊಳ್ತಾ ರಾವಣನ ಸಾಮ್ರಾಜ್ಯಕ್ಕೆ ಮೇಲೆ 1000 ಮೆಟ್ಲುಗಳು ಹತ್ಬೇಕಾದಲ್ಲ 500 ಮೆಟ್ಲುಗಳನ್ನ ಹತ್ಕೊಂಡು ಮಧ್ಯ ಭಾಗದಲ್ಲಿ ನಿಂತಿದ್ವಿ. ಮಧ್ಯ ಭಾಗದಿಂದ ರಾವಣನ ಸಾಮ್ರಾಜ್ಯ ಹೇಗಿರ್ತೈತೆ ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಾ ನೋಡಿ, ಈ ಕಾಲು ಕಾಣಿಸ್ತಾ ಇದೆಯಲ್ಲ, ಸಿಂಹ ರೂಪದ ಕಾಲು ಅಂತ ಹೇಳಿ ಕರೀತಾರೆ. ರಾವಣನ ಆಸ್ಥಾನ ಸಂಪೂರ್ಣವಾಗಿ ಇರೋದು ಸಿಂಹ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ತನ್ನ ಆಸ್ಥಾನನ ಅವನು ನಿರ್ಮಾಣ ಮಾಡಿಕೊಂಡಿದ್ದ. ತ್ರಿಕುಟಗಿರಿಯ ಬೆಟ್ಟದ ಮೇಲೆ ಅವನೊಂದು ಆಸ್ಥಾನ ಇದ್ದಿದ್ದು. ನಾವು ಆ ಗಿರಿಯ ಮಧ್ಯ ಭಾಗದಲ್ಲಿ ನಿಂತಿದ್ದೇವೆ. ಮೇಲೋಗಿ ಅವನ ಆಸ್ಥಾನ ನಾವು ನೋಡ್ಬೇಕಾಗುತ್ತೆ. ಇವಾಗ ನೋಡ್ತಾ ಇರೋದು ಸಿಂಹ ರೂಪವಾಗಿ ಇರ್ತಕ್ಕಂಥ ಅವನ ಬೆಟ್ಟದ ಆಕೃತಿ ಆಸ್ಥಾನ ಇದ್ದಿದ್ದು. ಅದರ ಪರ್ಯಾಯವಾಗಿ ನೋಡಿ, ಇವಾಗ ಏನು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಅದು. ವೀಕ್ಷಕರೇ, ನಾವು ಏನು ನೋಡ್ತಿದ್ವಲ್ಲ, ರಾವಣ ತನ್ನ ಪುಷ್ಪಕ ವಿಮಾನವನ್ನು ಇಳಿಸ್ಕೊಂಡಿರ್ತಕ್ಕಂಥ ಸ್ಥಳ. ಆ ಒಂದು ಜಾಗದಲ್ಲಿ ರಾವಣ ತನ್ನ ಪುಷ್ಪಕ ವಿಮಾನವನ್ನು ಇಳಿಸಿ ಅಲ್ಲಿಂದ ಇಲ್ಲಿಗೆ, ಈ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ಒಂದು ಮಧ್ಯ, ಅಂದರೆ ಅದು ಸಿಂಹ ರೂಪವಾಗಿ ತನ್ನ ಇದನ್ನು ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಮಾರ್ಗ ಕೂಡ ಇರ್ತೈತೆ. ಯಾವಾಗೂ ತನ್ನ ಪುಷ್ಪಕ ವಿಮಾನ ಅದೇ ಸ್ಥಳದಲ್ಲಿ ನಿಲ್ಲಿಸಿ ಬರ್ತಿದ್ದ. ತನ್ನ ಎಲ್ಲ ಸಂಪರ್ಕವನ್ನು ಬೆಟ್ಟದ ಮೇಲೇನೆ ಮಾಡ್ಕೊಂಡಿದ್ದ. ವೀಕ್ಷಕರೇ, ಲಂಕಾ ನಗರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಅಂತೂ ಇಂತೂ ಸಂಪೂರ್ಣ ರಾವಣನ ಆಸ್ಥಾನನೆಲ್ಲ ನೋಡ್ಕೊಂಬಂದ್ವಿ. ಅದ್ಭುತವಾಗಿದೆ. ಇವಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಅವಾಗ ಹೇಗಿತ್ತೋ ನನಗಂತೂ ಗೊತ್ತಿಲ್ಲ. ವೀಕ್ಷಕರೇ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಮಾಡ್ಕೊಂಡಿದ್ದಾನೆ. ಏನು ನಾವು ಪುಷ್ಪಕ ವಿಮಾನ ಅಂತ ತಿಳ್ಕೊಂಡ್ವಲ್ಲ, ಆ ಪುಷ್ಪಕ ವಿಮಾನನ ಬ್ರಹ್ಮನಿಗೋಸ್ಕರ ವಿಶ್ವಕರ್ಮನು ನಿರ್ಮಾಣ ಮಾಡಿಕೊಟ್ಟಿರ್ತಾನೆ. ಅದು ಕುಬೇರನಲ್ಲಿ ಇರಿಸಿರ್ತಾನೆ. ಕುಬೇರನಲ್ಲಿ ಇದ್ದಂತಹ ಒಂದು ಪುಷ್ಪಕ ವಿಮಾನನ ರಾವಣ ಯುದ್ಧ ಮಾಡಿ ಗೆದ್ಕೊಂಡು ತಗೊಂಡು ಬಂದಿರ್ತಾನೆ. ಬೆಂಗಳೂರಿಂದ ನಾವು ಇಲ್ಲಿಗೆ ಶ್ರೀಲಂಕಾಗೆ ಬಂದಿದ್ದೇವೆ. ಬಸವರಾಜ್ ಅವರು ನೋಡಿ ತುಂಬ ಖುಷಿ ಆಯಿತು. ಬಸವರಾಜ್ ಅವರು ಇಡೀ ರಾಮಾಯಣದ ಮೂಲ ಪ್ರಸ್ಥಾನಗಳ ಬಗ್ಗೆ, ಅದರ ಮೂಲದ ಬಗ್ಗೆ ಒಂದು ರೀತಿಯ ಸಾಂಸ್ಕೃತಿಕ ಅನ್ವೇಷಣೆ ಮಾಡ್ತಾ ಇದ್ದಾರೆ. ಅಚಾನಕ್ಕಾಗಿ ನನಗೆ ಇಲ್ಲಿ ಸಿರಿಗಿರಿಯಾದಲ್ಲಿ ಸಿಕ್ಕಿದ್ದಾರೆ. ಸೊ ರಾಮಾಯಣದ ಬಗ್ಗೆ ನಾವು ಭಾರತೀಯರು ಸಂಭ್ರಮಿಸುವಂಥ ರೀತಿಯಲ್ಲಿ ಈ ನೇಟಿವ್ ಲಂಕನ್ಸು ಸಂಭ್ರಮ ಪಡೋದಿಲ್ಲ. ಯಾಕಂದರೆ ಅವ್ರಿಗೆ ರಾವಣ ಅಭಿಮಾನದ ಪ್ರತೀಕ. ಥ್ಯಾಂಕ್ ಯು ಬಸವರಾಜ್ ಅವರೇ. ವೀಕ್ಷಕರೇ, ನಾವಿವಾಗ ನೋಡ್ತಾ ಇರೋದು ಸಂಪೂರ್ಣ ರಾವಣನ ಸಾಮ್ರಾಜ್ಯ. ನೋಡಿ ಹೇಗಿದೆ ಅವನ ಸಾಮ್ರಾಜ್ಯ. ರಾವಣನ ಇದ್ದಂತಹ ಲಂಕಾ ನಗರಿ ಇದೇ ನೋಡಿ. ನಾವೇನು ನೋಡ್ತಾ ಇದ್ದೀವಲ್ಲ, ರಾವಣನ ಸಾಮ್ರಾಜ್ಯ ಇದು. ಸಿಂಹ ರೂಪವಾಗಿ ತನ್ನ ಸಾಮ್ರಾಜ್ಯವನ್ನ ತ್ರಿಕುಟಗಿರಿಯ ಪರ್ವತದ ಒಂದು ಬೆಟ್ಟದ ಮೇಲೆ 3 ಎಕರೆ ಜಾಗಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಹನುಮಂತಪ್ಪ ತಾನು ಮಧ್ಯರಾತ್ರಿಯಲ್ಲಿ ಒಂದು ಬೆಳದಿಂಗಳಲ್ಲಿ ರಾವಣನ ಸಾಮ್ರಾಜ್ಯವನ್ನು ಕಾಣ್ತಾನೆ.
ಆ ರಾವಣನ ಸಾಮ್ರಾಜ್ಯ ಹನುಮಂತಪ್ಪನ ಕಣ್ಣಿಗೆ ಕೈಲಾಸಗಿರಿಯಂತೆ ಕಂಡು ಇಂದ್ರನ ಅಮರಾವತಿಯಂತೆ ಕಾಣಿಸುತ್ತೆ. ಅದನ್ನು ನೋಡಿ ಆಂಜನೇಯ ಹೇಳ್ತಾನೆ, ಈ ಒಂದು ಸಾಮ್ರಾಜ್ಯವನ್ನು ವಾನರರು ಭೇದಿಸಲು ಸಾಧ್ಯವೇ ಇಲ್ಲ. ಅಂಥ ಸುಂದರವಾದ, ಅಂಥ ಆಯಕಟ್ಟಿನ ಮತ್ತು ಅಂಥ ಭದ್ರವಾಗಿ ಇರ್ತಕ್ಕಂಥ ಒಂದು ದೊಡ್ಡ ಕೋಟೆ ಇದು. ಅಂಥ ಸಾಮ್ರಾಜ್ಯವನ್ನು ಹನುಮಂತಪ್ಪ ಕಂಡು ತಾನು ದಿಗ್ಭ್ರಾಂತನಾಗಿ ನಿಲ್ತು ಬಿಡ್ತಾನೆ. ಎಲ್ಲಿ ನಾನು ಸೀತಾಮಾತೆಯನ್ನು ಹುಡ್ಕೋದು? ಇಷ್ಟು ಸುಂದರವಾಗಿ ಕಂಗೊಳಿಸುವ ಸಾಮ್ರಾಜ್ಯದಲ್ಲಿ ಲಂಕಾಧೀಶ ಬದುಕ್ತಾ ಇರ್ತಾನೆ. ನಾನು ಯಾವ ರೀತಿಯಾಗಿ ಈ ಸಾಮ್ರಾಜ್ಯದಲ್ಲಿ ಸೀತಾಮಾತೆಯನ್ನು ಹುಡುಕಬೇಕು ಅಂತ ಹೇಳಿ ತನ್ನ ಸಾಮ್ರಾಜ್ಯದ ಒಳಗಡೆ, ಅಂದರೆ ಲಂಕಾಧೀಶನ ಸಾಮ್ರಾಜ್ಯದ ಒಳಗಡೆ ಪ್ರವೇಶ ಮಾಡ್ತಾನೆ. ಲಂಕಾಧೀಶನ ಸಾಮ್ರಾಜ್ಯ ಯಾವ ರೀತಿ ಇರುತ್ತೆ ಅಂದರೆ 3 ಅಂತಸ್ತುಗಳ ಒಂದು ದೊಡ್ಡ ಸಾಮ್ರಾಜ್ಯ. ಅಂದರೆ ಅವನ ಅರಮನೆ 3 ಎಕರೆಗಳಲ್ಲಿ ಇರತಕ್ಕಂತಹ ಅರಮನೆ ಅದಾಗಿರ್ತೈತೆ. ಅಂಥ ಸಾಮ್ರಾಜ್ಯದ ಒಳಗಡೆ ರಾವಣ ಮಲಗಿರ್ತಕ್ಕಂಥ ಕೋಣೆ ಒಳಗಡೆಗೆ ಬಂದು ನೋಡ್ತಾನೆ. ಎಷ್ಟೋ ರಾಕ್ಷಸಿಗರು ಎಲ್ಲಂದ್ರೆ ಮದ್ಯ ವ್ಯಸನರಾಗಿ ಬಿದ್ದಿರೋದನ್ನೆಲ್ಲ ನೋಡ್ತಾನೆ. ಸಿಕ್ಕಾಪಟ್ಟು ಮಧ್ಯರಾತ್ರಿ ಸರಿಸುಮಾರು 12ರಿಂದ 1 ಗಂಟೆ ಕಾಲದಲ್ಲಿ ಸಾಮ್ರಾಜ್ಯದ ಒಳಗಡೆ ಪ್ರವೇಶ ಮಾಡಿರ್ತಾನೆ. ಅರಮನೆಯಲ್ಲಿ ಮಂಡೋದರಿಯನ್ನು ನೋಡಿ ತಾನು ಇದುವರೆಗೂ ಸೀತಾಮಾತೆಯನ್ನು ಕಾಣದಿರತಕ್ಕಂತಹ ಆಂಜನೇಯ ಮಂಡೋದರಿಯನ್ನೇ ಸೀತಾಮಾತೆ ಎಂದು ಭಾವಿಸಿಬಿಡ್ತಾನೆ. ಅದಾದ ಮೇಲೆ ಅವನಿಗೆ ಗೊತ್ತಾಗುತ್ತೆ, ಯಾವುದೇ ಕಾರಣಕ್ಕೂ ರಾಮನನ್ನು ಬಿಟ್ಟು ಸೀತಾಮಾತೆ ಬೇರೆ ಯಾರನ್ನೂ ತಲೆ ಎತ್ತು ಸಹ ನೋಡೋದಿಲ್ಲ ಅಂತ ಹೇಳಿ ಮನಗೊಂಡಂತಹ ಆಂಜನೇಯ ಸೀತಾಮಾತೆ ಅಲ್ಲ ಅಂತ ಹೇಳಿ ಆಮೇಲೆ ಅವನ ಮನವರಿಕೆಗೆ ಬರುತ್ತದೆ ಇದು ಮಂಡೋದರಿ ಅಂತ ಹೇಳಿ. ಇಡೀ ಅವನ ಅರಮನೆ ಪೂರ್ತಿ ಸುತ್ತಾನೆ. ಎಲ್ಲೂ ಕೂಡ ಸೀತಾಮಾತೆ ಕಾಣಿಸೋದೇ ಇಲ್ಲ. ಕೋಪಗೊಂಡಂತಹ ಆಂಜನೇಯ ಇಡೀ ತ್ರಿಕುಟಾಗಿರಿಗೆನೆ ಬಾಲದಿಂದ ತನ್ನ ಇದನ್ನು ಬೆಟ್ಟನೆ ಕಿತ್ಕೊಂಡು ಹೋಗಿ ನಾನು ರಾಮನ ಮುಂದೆ ಇರಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಆವಾಗ ಒಂದು ಆಕಾಶವಾಣಿ ಆಗುತ್ತೆ, ಅಶೋಕವನದ ಕಡೆ ತಿರುಗಿ ನೋಡು, ಅಲ್ಲಿ ಸೀತಾಮಾತೆ ಇದ್ದಾಳೆ ಅಂತ ಹೇಳಿ ಆಗ ಆ ಸಾಮ್ರಾಜ್ಯವನ್ನು ಅಂದರೆ ತ್ರಿಕುಟಾಗಿರಿ ಬೆಟ್ಟವನ್ನು ಬಿಟ್ಟು ಇಲ್ಲಿಂದ ಮುಂದೆ ಪಯಣ ಮಾಡ್ತಾನೆ. ವೀಕ್ಷಕರೇ, ನಾವು ಇವಾಗ ರಾವಣನ ಸಾಮ್ರಾಜ್ಯ ಸಂಪೂರ್ಣವಾಗಿ ನೋಡಿದ್ವಿ. ಅಲ್ಲಿಂದ ಸೀತಾಮಾತೆನ ಎಲ್ಲಿ ರಾವಣ ಇರಿಸಿದ್ನಲ್ಲ, ಸೀತಾ ಗುಹಾಟಿ ಅಂತ ಹೇಳಿ ಕರೀತಾರೆ ಇಲ್ಲಿನ ಜನ. ನಾವಲ್ಲಿ ಪ್ರಯಾಣ ಮಾಡ್ತೀವಿ. ಇಲ್ಲಿಂದ ಸರಿಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಏನೆಲ್ಲ ಸಿಗುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಪ್ರಯಾಣ ಮಾಡೋಣ. ಹೋಗೋ ದಾರಿ ಮಧ್ಯೆಯಲ್ಲಿ ಒಂದು ಬುದ್ಧನ ಟೆಂಪಲ್ ಇದೆ, ನೋಡ್ಕೊಂಡು ಹೋಗೋಣ. ಶ್ರೀಲಂಕಾಕ್ಕೆ ಬಂದಿದ್ದೀವಿ, ಹಾಗೆ ಹೋದರೆ ಚೆನ್ನಾಗಿರಲ್ಲ. ವೆರಿ ಫೇಮಸ್ ಟೆಂಪಲ್ ಇನ್ ದ ಶ್ರೀಲಂಕಾ. ನೋಡಿ ವೀಕ್ಷಕರೇ, ರಾವಣನ ಆಸ್ಥಾನದಿಂದ
ನಾವು 200 ಕಿಲೋಮೀಟರ್ನ ಪ್ರಯಾಣ ಮಾಡಿಕೊಂಡು ನೊರೇಲಿಯಾ ಎಂಬ ಪ್ರದೇಶಕ್ಕೆ ಬಂದು ತಲುಪಿದ್ದೇವೆ. ಸೀತಾಮಾತೆಯನ್ನು ರಾವಣನು ಅಡಗಿಸಿಟ್ಟಿದ್ದ ಸ್ಥಳದಲ್ಲಿ ಯಾವುದೇ ರೀತಿಯಾದ ಬಿಸಿಲು ಬೀಳುತ್ತಿರಲಿಲ್ಲ. ಆ ಬಿಸಿಲು ಬೀಳುವುದಕ್ಕಾಗಿ ಸೀತಾಮಾತೆಯು ಆ ಒಂದು ಬಾಗಿಲುಗಳನ್ನು ತೆಗೆದು ಹೊರಗಡೆ ಬಂದಾಗ ಆಂಜನೇಯನಿಗೆ ಸೀತಾಮಾತೆಯು ಕಾಣಿಸ್ತಾಳೆ. ಅಂದಿನಿಂದ ಈ ಪ್ರದೇಶವನ್ನು ಅಶೋಕವನ ಅಂತ ಇರ್ತಕ್ಕಂಥ ಸ್ಥಳವನ್ನು ನೊರೇಲಿಯಾ ಅಂದ್ರೆ ಶ್ರೀಲಂಕಾದ ಭಾಷೆಯಲ್ಲಿ ನೊರೇಲಿಯಾ ಅಂದ್ರೆ ಬಿಸಿಲು ಬೀಳುವ ಸ್ಥಳ. ನೊರೇಲಿಯಾ ಅಂದ್ರೆ ಮುಚ್ಚಿರ್ತಕ್ಕಂಥ ಸ್ಥಳವನ್ನು ತೆಗೆದಿರ್ತಕ್ಕಂತಹ ಭಾಗವಾಗಿ ಸೀತಾಮಾತೆಯು ತೆಗೆದಿರುವುದರಿಂದ ಅದನ್ನು ನೊರೇಲಿಯಾ ಅಂತ ಕರೀತಾರೆ. ನಾವಿರುವುದು ನೊರೇಲಿಯಾ ಎಂಬ ಸ್ಥಳದಲ್ಲಿ. ಆ ಆಂಜನೇಯನು ಗುರುತಿಸ್ತಕ್ಕಂಥ ಸ್ಥಳವೇ ನೊರೇಲಿಯಾ. ಆ ಸ್ಥಳದಲ್ಲಿ ನಾವು ನಿಂತಿದ್ದೀವಿ. ಸೀತಾಮಾತೆಯು ಆಂಜನೇಯ ಸಿಕ್ಕಂತಹ ಸ್ಥಳ. ಬನ್ನಿ ನೋಡೋಣ ಹೇಗಿದೆ ಸೀತಾಮಾತೆಯು ಆಂಜನೇಯ ಮತ್ತೆ ಇಬ್ಬರು ಸಂಧಿಸಿದ ಸ್ಥಳ. ನೋಡಿ ವೀಕ್ಷಕರೇ, ಇವಾಗೇನು ನಾವು ನೋಡ್ತಾ ಇದೀವಲ್ಲ, ಇದೇ ನೋಡಿ ಅಶೋಕವನ ಅಂತ ಹೇಳಿ ಕರೀತಾರೆ. ಇದು ಸುತ್ತಲೂ ನೋಡಿ ನಿಮ್ಗೆ ನಾನು ತೋರಿಸ್ತೀನಿ, ಮಧ್ಯೆ ಬೆಟ್ಟ, ಸುತ್ತಲೂ ಬೆಟ್ಟ. ಇವಾಗೂ ಕೂಡ ಅದು ಹೀಗಿದೆ ಅಂದರೆ ತ್ರೇತಾಯುಗದಲ್ಲಿ ಹೇಗಿರ್ಬೋದು ಅಂತ ಹೇಳಿ ನೀವು ಒಂದ್ಸಲಿ ಊಹೆ ಮಾಡ್ಕೊಳ್ಳಿ. ಇದರ ಸುತ್ತ ಬೆಟ್ಟ ಗಿರಿಗಳ ಮಧ್ಯೆ ಇದೊಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂಥ ವನದಲ್ಲಿ ಮಾತೆ ಸೀತಾದೇವಿಯನ್ನು ರಾವಣ ತಂದು ಎಸ್ತಿಟ್ಟಿರ್ತಾನೆ. ಈ ಸ್ಥಳದಲ್ಲಿ ಸೀತಾಮಾತೆಯನ್ನು ಭೇಟಿ ಮಾಡಿದಾಗ ಸೀತಾಮಾತೆಯು ತುಂಬಾ ದುಃಖಿತಳಾಗಿ ಕೂತಿರ್ತಾಳೆ. ಅದನ್ನು ನೋಡಿರ್ತಕ್ಕಂಥ ಆಂಜನೇಯ ಯಾವ ರೀತಿಯಾಗಿ ಮಾತೆಗೆ ನಾನು ಬಂದಿರುವುದನ್ನು ತಿಳಿಸಬೇಕೆಂಬ ವಿಚಾರವನ್ನು ತಿಳಿಯದೆ ದುಃಖಿತನಾಗ್ತಾನೆ. ಏನು ಹೇಳಿದ್ರು ನಂಬಲಾಗದ ಪರಿಸ್ಥಿತಿಯಲ್ಲಿ ಸೀತಾದೇವಿ ಇರ್ತಾಳೆ. ಕಾರಣ ಎಲ್ಲಾ ರೂಪಗಳಲ್ಲಿಯೂ ರಾವಣ ಬಂದು ತೊಂದರೆಯನ್ನು ಸೀತಾಮಾತೆಗೆ ಕೊಟ್ಟಿರ್ತಾನೆ. ಯಾರು ಏನು ಹೇಳಿದ್ರು ಕೂಡ ನಂಬಲಾಗದ ಪರಿಸ್ಥಿತಿಯಲ್ಲಿ ಸೀತಾಮಾತೆ ಇರ್ತಾಳೆ. ಅಂತ ಸಮಯದಲ್ಲಿ ಆಂಜನೇಯ ರಾಮ ಜಪವನ್ನು ಮಾಡಿ ಸೀತಾದೇವಿಯನ್ನು ಭೇಟಿ ಮಾಡಿರ್ತಕ್ಕಂತಹ ಸ್ಥಳ. ವೀಕ್ಷಕರೇ, ಎಲ್ಲಾ ವಿಚಾರಧಾರೆಗಳನ್ನು ಸೀತಾಮಾತೆಗೆ ಆಂಜನೇಯ ತಿಳಿಸುತ್ತಾನೆ. ಆದರೂ ಸೀತಾಮಾತೆ ನಂಬುವುದಿಲ್ಲ. ಆಗ ಪ್ರಭು ಶ್ರೀರಾಮಚಂದ್ರರು ನೀಡಿರ್ತಕ್ಕಂತಹ ಒಂದು ರತ್ನ ಚೂಡಾಮಣಿಯನ್ನು ಸೀತಾಮಾತೆಗೆ ನೀಡಿದಾಗ ಸೀತಾಮಾತೆಯು ನಂಬುತ್ತಾರೆ. ನನಗೋಸ್ಕರ ಪ್ರಭು ಶ್ರೀರಾಮಚಂದ್ರರು ನಿನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಇಂದುವರೆಗೂ ದುಃಖದಲ್ಲೇ ಇರ್ತಕ್ಕಂಥ ಸೀತಾಮಾತೆ ಆಂಜನೇಯನನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಂತೋಷದ ಒಂದು ಮುಗಿಲು ಎದ್ದೋಗುತ್ತೆ. ಆ ಸಂತೋಷ ಕೊಟ್ಟಿರ್ತಕ್ಕಂತಹ ಸ್ಥಳ ಇದಾಗಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಸಂತೋಷದಿಂದ ಒಂದು ಸ್ವಲ್ಪ ಮಟ್ಟಿಗೆ ತಾನು ಪ್ರಭು ಶ್ರೀರಾಮಚಂದ್ರರನ್ನು ಸೇರ್ತೀನಿ ಅನ್ನೋ ಎಷ್ಟೋ ನಂಬಿಕೆಗಳು ಸೀತಾಮಾತೆಗೆ ಆಂಜನೇಯನನ್ನು ನೋಡಿದ ಮೇಲೆ ಬರುತ್ತದೆ. ಅದನ್ನು ಪಡೆದುಕೊಂಡು ತಾಯಿಯ ಆಶೀರ್ವಾದ ಪಡೆದುಕೊಂಡು ನಾನು ಮತ್ತೆ ಹೊರಡುತ್ತೇನೆ. ಪ್ರಭು ಶ್ರೀರಾಮಚಂದ್ರರು ನಿಮಗಾಗಿ ಹಗಲು ರಾತ್ರಿ ಸ್ಮರಿಸುತ್ತಿದ್ದಾರೆ. ಊಟ ನೀರನ್ನು ಬಿಟ್ಟು ಹಗಲು ರಾತ್ರಿ ನಿಮ್ಮನ್ನೇ ಸ್ಮರಿಸಿಕೊಂಡು ನಿಮ್ಮನ್ನು ಹುಡುಕುವ ಕೆಲಸ ನನಗೆ ನೀಡಿದ್ದಾರೆ. ರಾಮದೂತನಾಗಿ ನಾನು ಆ ಕೆಲಸ ಮುಗಿಸಲೇಬೇಕು ಅಂತ ಹೇಳಿ ಪುನಃ ನಾನು ಹೊರಡಬೇಕು. ನಿಮ್ಮ ಕುರುಹುಗಾಗಿ, ನಿಮ್ಮನ್ನು ಭೇಟಿ ಮಾಡಿದ ನೆನಪಿಗಾಗಿ ನೀವೊಂದು ಕುರುಹು ಕೊಡಿ ಅಂತ ಕೇಳಿ ಒಂದು ಉಂಗುರವನ್ನು ಪಡೆದುಕೊಂಡಂತಹ ಸ್ಥಳವೂ ಕೂಡ ನಾವು ಇವಾಗೇನು ನೋಡ್ತಾ ಇದೀವಲ್ಲ ಆ ಸ್ಥಳ ಆಗಿರ್ತದೆ. ಆ ಸ್ಥಳದಿಂದ ಪಡೆದುಕೊಂಡು ಮತ್ತೆ ಆಂಜನೇಯ ಪ್ರಭು ಶ್ರೀರಾಮಚಂದ್ರರನ್ನು ಸೇರುತ್ತಾರೆ. ಸೀತಾಮಾತೆಗೆ ಸಂತೋಷವನ್ನು ಕೊಟ್ಟಿರ್ತಕ್ಕಂಥ ಸ್ಥಳ ಯಾವುದಾದರೂ ಇದ್ದರೆ ಇದು. ಯಾಕೆಂದ್ರೆ ಪ್ರಭು ಶ್ರೀರಾಮಚಂದ್ರರನ್ನು ವರಿಸಿದ ಕ್ಷಣದಿಂದ ಸೀತಾಮಾತೆ ಸಂತೋಷವಾಗಿರ್ತಾರೆ. ಆಮೇಲೆ ದುಃಖಿತಳಾಗಿ ಇಲ್ಲಿಗೆ ಬಂದು ಪ್ರಭು ಶ್ರೀರಾಮಚಂದ್ರರನ್ನು 1 ವರ್ಷಗಳ ಕಾಲ ತಾನು ಹಗಲಿ ಬಾಳಿರ್ತಕ್ಕಂಥ ಒಂದು
ಈ ಸ್ಥಳ ಈ ಸ್ಥಳದಲ್ಲೇ ಆಂಜನೇಯ ಬಂದು ಸೀತಾಮಾತೆಗೆ ಸಂತೋಷವನ್ನು ಇಟ್ಟಿರ್ತಕ್ಕಂತಹ ಸ್ಥಳ ಇದಾಗಿರ್ತದೆ. ನನ್ನ ಪ್ರೀತಿಯ ವೀಕ್ಷಕರೇ, ಬನ್ನಿ ಮುಂದೆ ಹೋಗೋಣ, ಏನೆಲ್ಲ ನಡೀತು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಆಂಜನೇಯನ ಮತ್ತೆ ಸೀತಾದೇವಿಯ ಭೇಟಿ ಆಯಿತು, ಶ್ರೀಲಂಕಾದಲ್ಲಿ ಭೇಟಿ ಮಾಡಿದ್ವಿ. ಮುಂದೆ ಆಂಜನೇಯ ಹೋಗಿ ಪ್ರಭು ಶ್ರೀರಾಮಚಂದ್ರರಿಗೆ ಯಾವೆಲ್ಲ ವಿಚಾರಧಾರೆಗಳನ್ನು ತಲುಪಿಸಿ ಸೀತಾಮಾತೆಯನ್ನು ಅದೆಷ್ಟು ಬೇಗ ಭಾರತ ದೇಶಕ್ಕೆ ಕರೆದುಕೊಂಡು ಬರ್ತಾರೆ ಅನ್ನೋದನ್ನ ನಾವೆಲ್ಲ ನೋಡೋಣ. ಬನ್ನಿ ನನ್ನ ಪ್ರೀತಿಯ ವೀಕ್ಷಕರೇ, ಸೀತಾಮಾತೆಯಿಂದ ಒಂದು ಪ್ರಭು ಶ್ರೀರಾಮಚಂದ್ರರಿಗೆ ನೀಡಲು ಗುರುತನ್ನು ಪಡೆದಂತಹ ಆಂಜನೇಯ ಇಲ್ಲಿ ಇರ್ತಕ್ಕಂತಹ ರಾಕ್ಷಸರಿಗೆ ಸಂಹಾರ ಮಾಡ್ತಾನೆ. ಈ ವಿಚಾರವನ್ನು ರಾವಣನಿಗೆ ತಿಳಿಯುತ್ತೆ. ರಾವಣನ ಮಗ ಅಕ್ಷಯ ಕುಮಾರ ಇಲ್ಲಿಗೆ ಬರ್ತಾನೆ. ಅಕ್ಷಯ ಕುಮಾರನನ್ನು ಕೊಂದಂತಹ ಸ್ಥಳವೂ ಕೂಡ ಇದಾಗಿರ್ತದೆ. ಅವನ ಮಗ ಮೇಘನಾಥ ಬಂದು ಬ್ರಹ್ಮಾಸ್ತ್ರದಿಂದ ಆಂಜನೇಯನನ್ನು ಇಲ್ಲಿಂದ ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಈ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡುವ ಒಂದೇ ವಿಚಾರದಲ್ಲಿ ಅವನು ಆ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದು ರಾವಣನ ಆಸ್ಥಾನಕ್ಕೆ ಹೋಗ್ತಾನೆ. ಅಕ್ಷಯ ಕುಮಾರನನ್ನ ಕೊಲ್ತಾನೆ. ತದನಂತರ ಇಂದ್ರಜಿತು ಬರ್ತಾನೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಟ್ಟಂತಹ ಆಂಜನೇಯ ಅಲ್ಲಿಂದ ಅವನನ್ನ ಬಂಧಿಸಿಕೊಂಡು ಇಂದ್ರಜಿತು ಕುಂಭಕರ್ಣ ಓಡಾಡುವಂತಹ ಒಂದು ವಾಹನದಲ್ಲಿ ಅವನ್ನ ಕರ್ಕೊಂಡು ರಾವಣನ ಮುಂದೆ ತಂದು ಬಿಡ್ತಾರೆ. ಅವಾಗ ರಾವಣ ಮೇಲೆ ಕೂತಿರ್ತಾನೆ, ಆಂಜನೇಯ ಕೆಳಗಡೆ ಕೂತಿರ್ತಾನೆ. ತನ್ನ ಬಾಲದಿಂದ ಆಸನ ಮಾಡಿಕೊಂಡು ಮೇಲೆ ಅವನ ಸರಿಸಮಾನಾಗಿ ಕೂತ್ಕೊಂಡು ರಾವಣ ಅಂದ್ರೆ ನೀನೇನಾ? ನಾನು ನಿನ್ನನ್ನು ಯಾರೋ ಅಂತ ತಿಳ್ಕೊಂಡಿದ್ದೆ. ನಿನಗೆ ನೆನಪಿರ್ಬೇಕು, ಕೈಲಾಸದಲ್ಲಿ ನಂದಿಯ ಮುಖವನ್ನು ನೋಡಿ ಕಪಿಯ ರೂಪದಲ್ಲಿ ಇದೆಯಾ ಅಂತ ಹೇಳಿ ಅವನನ್ನು ನೀನು ಹೀಯಾಳಿಸಿದ್ದೆ. ಆ ನಂದಿ ನಿನಗೆ ಒಂದು ಶಾಪವನ್ನಿಟ್ಟಿದ್ದ. ಕಪಿಯಿಂದನೇ ನಿನ್ನ ಸಾಮ್ರಾಜ್ಯ ಸರ್ವನಾಶವಾಗಿ ನೀನು ಕೂಡ ನಾಶವಾಗಿ ಹೋಗ್ತೀಯ ಅಂತೇಳಿ ಆ ಸಮಯ ಬಂದಾಗಿದೆ. ನೀನು ಸೀತಾಮಾತೆಯನ್ನು ಅಪಹರಿಸಿ ತಂದಿರುವುದು ಬಹಳ ದೊಡ್ಡ ತಪ್ಪನ್ನು ಮಾಡಿದೆಯಾ. ನಾನು ರಾಮದೂತ, ನನ್ನನ್ನು ಯಾವ ಅಸ್ತ್ರ ಕೂಡ ಏನು ಮಾಡಲಾಗದು. ಆದರೆ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ತಲೆದೂಗಿ ನಿನ್ನನ್ನು ನೋಡುವ ಸಲುವಾಗಿ ನಾನು ಈ ಸಾಮ್ರಾಜ್ಯದಲ್ಲಿ ಬಂದಿರುವನೆಂದು ಆಂಜನೇಯ ರಾವಣನಿಗೆ ತಿಳಿಸ್ತಾನೆ. ಇದನ್ನು ಕೋಪಗೊಂಡಂತಹ ರಾವಣ ಅವನನ್ನು ಸಂಹಾರ ಮಾಡಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಆದರೆ ಪಕ್ಕದಲ್ಲೇ ಕೂತಿರ್ತಕ್ಕಂತಹ ವಿಭೀಷಣ, ಧರ್ಮನಿಷ್ಠನಾದ ವಿಭೀಷಣನನ್ನು ರಾವಣನಿಗೆ ಬುದ್ಧಿ ಹೇಳಿ ಬಂದಿರುವ ದೂತರನ್ನು ಈ ಥರ ನಡೆಸ್ಕೋಬಾರದು ಅಂತ ಹೇಳಿದಾಗ ಅವನ ಬಾಲಕ್ಕೆ ಬೆಂಕಿ ಹಿಡಿ ಅಂತ ಹೇಳಿ ರಾವಣನ ಆಜ್ಞೆ ಮಾಡ್ತಾನೆ. ಆ ಆಜ್ಞೆಯಂತೆ ರಾವಣನ ಆಜ್ಞೆಯನ್ನು ಪಾಲಿಸಿರ್ತಕ್ಕಂತಹ ಎಲ್ಲ ಸೈನಿಕರು ಹನುಮಂತನ ಬಾಲಕ್ಕೆ ಬೆಂಕಿ ಇಡ್ತಾಳೆ. ಅಲ್ಲಿ ಈ ವಿಚಾರವನ್ನು ತಿಳಿದಂತಹ ಸೀತಾಮಾತೆ, ನಾನು ಏನಾದರೂ ಪತಿವ್ರತಿ ಆಗಿದ್ದರೆ ಅಗ್ನಿದೇವ ನನ್ನ ಕಂದನಿಗೆ ಬಾಲಕ್ಕೆ ಹಚ್ಚಿರುವ ಬೆಂಕಿಯು ಸ್ವಲ್ಪವೂ ಅವನಿಗೆ ಹಾನಿ ಮಾಡದ ಹಾಗಿರು ಅಂತ ಹೇಳಿ ತಾನು ಅಗ್ನಿದೇವನಲ್ಲಿ ಮನವಿ ಮಾಡ್ಕೋತಾಳೆ. ಆಗ ಆಂಜನೇಯನಿಗೆ ಯಾವುದೇ ರೀತಿಯಾದ ಸಣ್ಣ ತೊಂದರೆನೂ ಆಗಲ್ಲ. ಅದರಿಂದ ಇಡೀ ಲಂಕಾ ನಗರವನ್ನೇ ದಹನ ಮಾಡಲು ಮುಂದಾಗ್ತಾನೆ. ಇಡೀ ಲಂಕೆಯ ನಗರಿಯನ್ನು ಬೆಂಕಿಯ ರೂಪದಲ್ಲಿ ಮಾಡಿರ್ತಕ್ಕಂತಹ ಆಂಜನೇಯ ಆಮೇಲೆ ಅವನಿಗೆ ಯೋಚನೆ ಬರ್ತೈತೆ, ನಾನು ಎಂಥ ತಪ್ಪು ಮಾಡಿದೆ, ಸೀತಾಮಾತೆ ಇರೋದನ್ನೇ ಮರೆತೇ ಬಿಟ್ಟೆ ಅಂತ ಹೇಳಿ ಮಾತೆ ಸೀತಾದೇವಿಯನ್ನು ನೆನೆಸ್ಕೊಂಡು ಅಲ್ಲಿ ಒಮ್ಮೆ ಹೋಗಿ ನೋಡ್ತಾನೆ. ಯಾವುದೇ ರೀತಿಯ ಹಾನಿಯಾಗಿರೋದಿಲ್ಲ ಸರಿ ಎಂದು ತಿಳಿದು ಸೀತಾಮಾತೆಯ ಆಶೀರ್ವಾದವನ್ನು ಪಡೆದುಕೊಂಡು ನಾನು ಅತಿ ವೇಗವಾಗಿ ರಾಮನನ್ನು ಸೇರಬೇಕು ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ. ನಾವು ಕೂಡ ಇಲ್ಲಿಂದ ಹೊರಡೋಣ, ರಾಮನಿರೋ ಜಾಗದಲ್ಲಿ ರಾಮನನ್ನ ಕರೆದುಕೊಂಡು ಮತ್ತೊಮ್ಮೆ ಇದೇ ಲಂಕಾ ನಗರಿಗೆ ಬರೋಣ. ಬನ್ನಿ ನನ್ನ ಪ್ರೀತಿಯ ವೀಕ್ಷಕರೇ, ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ನನ್ನ ವಿಡಿಯೋಗಳನ್ನ ಈ ರೀತಿಯಾಗಿ ನೋಡ್ತಾ ಇರಿ. ಸಂಪೂರ್ಣ ರಾಮಾಯಣದ ನನಗೆ ತಿಳಿದಿರೋಷ್ಟು ತಿಳ್ಕೊಂಡು
ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಪಟ್ಟಿದ್ದೀನಿ. ನೀವು ಕಾಮೆಂಟ್ ಮಾಡಿ, ತಪ್ಪಿದ್ದಲ್ಲಿ ನಾನು ಅದನ್ನು ಸರಿ ಮಾಡಿಕೊಂಡು ಮುಂದೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿದ್ಕೊತೀನಿ. ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ರಾಮನಿದ್ರೆ ಎಲ್ಲನೂ ಸಾಧ್ಯ. ಜೈ ಶ್ರೀರಾಮ್.